ನಮಸ್ಕಾರ. ಇವತ್ತು ನಾವು ಟೀಮೆಕ್ಸ್ ಅನ್ನೋ ಕಂಪ್ನಿಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಮ್ಮತ್ರ ಟೀಮೆಕ್ಸ್ ಪ್ರೊಫೈಲ್ ಅಂತ ಕೆಲವು ಡಾಕ್ಯುಮೆಂಟ್ಸ್ ಇವೆ, ಕೆಲವು ಫೋಟೋಗಳು, ರಿಪೋರ್ಟ್ಸ್, ಆಮೇಲೆ ಕಂಪನಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇದೆ. ಸೊ ಇದರ ಆಧಾರದ ಮೇಲೆ ಈ ಟೀಮೆಕ್ಸ್ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಏನು, ಅವರ ಪ್ರಾಡಕ್ಟ್ಸ್ ಹೇಗಿದೆ, ಮಾರ್ಕೆಟ್ನಲ್ಲಿ ಅವರ ಸ್ಟ್ಯಾಂಡಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಓಕೆ. ಹೌದು, ಖಂಡಿತ. ಈ ಡಾಕ್ಯುಮೆಂಟ್ಸಿಂದ ಟೀಮೆಕ್ಸ್ ಹೇಗೆ ಕೆಲಸ ಮಾಡುತ್ತೆ, ಅವರು ಏನೆಲ್ಲ ಆಫರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ನಮಗೆ. ನೋಡೋಣ ಬನ್ನಿ. ಸರಿ, ಮೊದಲಿಗೆ ಈ ನೇರ ಮಾರಾಟ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣವೇ. ನಮ್ಮತ್ರ ಇರೋ ಒಂದು ಪಿಕ್ಚರ್ ಇದೆಯಲ್ಲ, ಅದು ಟ್ರೆಡಿಷನಲ್ ಬಿಸ್ನೆಸ್ಗೂ ಡೈರೆಕ್ಟ್ ಸೆಲ್ಲಿಂಗೂ ಇರೋ ವ್ಯತ್ಯಾಸ ತೋರಿಸುತ್ತೆ. ಹೇಗೆ ಅದು? ಹೌದು, ಆ ಚಿತ್ರಣ ಗಮನಿಸಿದ್ರೆ ಗೊತ್ತಾಗತ್ತೆ. ನೋಡಿ, ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಒಂದು ವಸ್ತು ತಯಾರಾಗೋ ಕಡೆಯಿಂದ ಅಂದ್ರೆ ಮ್ಯಾನುಫ್ಯಾಕ್ಚರರಿಂದ ಗ್ರಾಹಕನ ಕೈ ಸೇರುವಷ್ಟರಲ್ಲಿ ಎಷ್ಟೊಂದು ಜನ ಮಧ್ಯೆ ಇರ್ತಾರೆ. ಡೀಲರ್ಸ್, ಹೋಲ್ಸೇಲರ್ಸ್, ಆಮೇಲೆ ರೀಟೇಲರ್ಸ್, ಹೀಗೆ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಖರ್ಚು, ಸ್ಟಾಕ್ ಇಡೋ ಖರ್ಚು, ಆಮೇಲೆ ದೊಡ್ಡ ಖರ್ಚು ಅಂದ್ರೆ ಅಡ್ವರ್ಟೈಸಿಂಗ್. ಆ ಚಿತ್ರದಲ್ಲಿ ಹೇಳಿರೋ ಹಾಗೆ ಸುಮಾರು 7-8% ಅಷ್ಟು ದುಡ್ಡು ಈ ಮಧ್ಯವರ್ತಿಗಳಿಗೆ ಮತ್ತೆ ಜಾಹೀರಾತಿಗೆ ಹೋಗುತ್ತೆ ಅಂತ. ಓ, 70% ಅಂದ್ರೆ ತುಂಬಾನೇ ಜಾಸ್ತಿ ಆಯ್ತು. ₹100 ವಸ್ತುವಲ್ಲಿ ₹70 ಮಧ್ಯದ ಚೇನಿಗೆ ಹೋಗುತ್ತೆ ಎಂದ ಹಾಗಾಯ್ತು. ಆದ್ರೆ ಈ ಟೀಮೆಕ್ಸ್ ತರಹದ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ಆ ಚಿತ್ರದಲ್ಲೇ ಇರೋ ಹಾಗೆ ಮ್ಯಾನುಫ್ಯಾಕ್ಚರರಿಂದ ನೇರವಾಗಿ ಗ್ರಾಹಕರಿಗೆ ಅಥವಾ ಅವರ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಮೂಲಕ ಗ್ರಾಹಕರಿಗೆ ವಸ್ತು ತಲುಪುತ್ತೆ. ಅಂದ್ರೆ ಆ ದೊಡ್ಡ ಚೈನ್ ಇರೋಲ್ಲ. ಹೌದು, ಅದೇ ಮುಖ್ಯವಾದ ವ್ಯತ್ಯಾಸ. ಆ ಮಧ್ಯವರ್ತಿಗಳ ಸರಪಳಿನೇ ಕಟ್ಟಾಗತ್ತೆ. ಇದರ ಪರಿಣಾಮ ಏನು ಹಾಗಾದ್ರೆ? ವೆಚ್ಚ ಕಮ್ಮಿ ಆಗುತ್ತಾ? ಸಿದ್ಧಾಂತದ ಪ್ರಕಾರ ಹೌದು. ಅದೇ ಇದರಿಂದಿನ ಲಾಜಿಕ್. ಅಷ್ಟು ದೊಡ್ಡ ಮೊತ್ತದ ಅಂದ್ರೆ ಮಧ್ಯವರ್ತಿಗಳು ಮತ್ತೆ ಅಡ್ವರ್ಟೈಸಿಂಗ್ಗೆ ಹೋಗೋ ಖರ್ಚು ಉಳಿಯುತ್ತಲ್ಲ, ಆ ಉಳಿತಾಯದ ಹಣವನ್ನ ಒಂದು ಕಡೆ ಗ್ರಾಹಕರಿಗೆ ಡಿಸ್ಕೌಂಟ್ ರೂಪದಲ್ಲಿ ಕೊಡ್ಬೋದು, ಅಥವಾ ತಮ್ಮ ಪ್ರಾಡಕ್ಟ್ ಮಾರೋ ಸೇಲ್ಸ್ ಜನರಿಗೆ ಅಂದ್ರೆ ಡೈರೆಕ್ಟ್ ಸೆಲ್ಲರ್ಸ್ಗೆ ಕಮಿಷನ್ ಆಗಿ ಕೊಡ್ಬೋದು ಅಂತ. ಸೊ ಥಿಯರಿಟಿಕಲಿ ಗ್ರಾಹಕರಿಗೂ ಲಾಭ, ಮಾರಾಟಗಾರರಿಗೂ ಲಾಭ ಆಗೋ ಸಾಧ್ಯತೆ ಇದೆ ಅಂತ ಈ ಮಾಡೆಲ್ ಹೇಳುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಭಾರತದಲ್ಲಿ ಏನಾದ್ರೂ ಅಧಿಕೃತ ಮಾನ್ಯತೆ ಇದೆಯಾ? ಯಾಕಂದ್ರೆ ಇಲ್ಲಿ ಕೆಲವು ನ್ಯೂಸ್ ಪೇಪರ್ ಕಟ್ಟಿಂಗ್ಸ್, ಆಮೇಲೆ ಒಂದು ಗವರ್ಮೆಂಟ್ ನೋಟಿಫಿಕೇಶನ್ ಫೋಟೋ ಕೂಡ ಇದೆ. ಹೌದು, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಇದೆಯಲ್ಲ, ಅವರು ಡಿಸೆಂಬರ್ 28, 2021ರಲ್ಲಿ ಒಂದು ರೂಲ್ಸ್ ತಂದಿದ್ದಾರೆ. ಗ್ರಾಹಕ ಸಂರಕ್ಷಣೆ ನೇರ ಮಾರಾಟ ನಿಯಮಗಳು 2021 ಅಂತ. ಸೊ ಇದು ಈ ಇಂಡಸ್ಟ್ರಿಗೆ ಒಂದು ಅಧಿಕೃತ ಲೀಗಲ್ ಫ್ರೇಮ್ವರ್ಕ್ ಕೊಟ್ಟ ಹಾಗೆ. ಸರ್ಕಾರದ ಮಾನ್ಯತೆ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಅಂದ್ರೆ ಇದೊಂದು ರೆಗ್ಯುಲೇಟೆಡ್ ಇಂಡಸ್ಟ್ರಿ ಈಗ. ಓಕೆ, ಇದರ ಸೈಜ್ ಬಗ್ಗೆನೂ ಇಲ್ಲಿ ಕೆಲವು ನಂಬರ್ಸ್ ಇದೆಯಲ್ಲ. ಇಕನಾಮಿಕ್ಸ್ ಟೈಮ್ಸ್ ಜುಲೈ 20, 2020ರ ರಿಪೋರ್ಟ್ ಪ್ರಕಾರ 2019ನಲ್ಲಿ ಇಂಡಿಯಾದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 2.47 ಬಿಲಿಯನ್ ಅಂದ್ರೆ ಸುಮಾರು 18,000 ಕೋಟಿ ರೂಪಾಯಿ ಅಷ್ಟು ಸೇಲ್ಸ್ ಮಾಡಿ ವರ್ಲ್ಡ್ ವೈಡ್ 15ನೇ ರ್ಯಾಂಕ್ನಲ್ಲಿತ್ತಂತೆ. ಮತ್ತೆ ಸುಮಾರು 57 ಲಕ್ಷ ಜನ ಇದರಲ್ಲಿದ್ರು ಅಂತಾನೂ ಹೇಳಿದೆ. ಇನ್ನೊಂದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಡಿಸೆಂಬರ್ 9, 2019ರದು FICC KPMG ರಿಪೋರ್ಟ್ ಉಲ್ಲೇಖಿಸಿ 2025ಕ್ಕೆ ಈ ಇಂಡಸ್ಟ್ರಿ 645 ಬಿಲಿಯನ್ ರೂಪಾಯಿ ಅಂದ್ರೆ 64,500 ಕೋಟಿ ರೂಪಾಯಿ ಆಗಬಹುದು ಅಂತ ಅಂದಾಜು ಮಾಡಿದೆ. ಇವು ದೊಡ್ಡ ನಂಬರ್ಸ್ ಅಲ್ವಾ? ಹೌದು, ಖಂಡಿತವಾಗ್ಲು. ಅಂದ್ರೆ ಇದು ಸಣ್ಣ ಇಂಡಸ್ಟ್ರಿ ಏನಲ್ಲ, ಸಾಕಷ್ಟು ದೊಡ್ಡದಿದೆ ಮತ್ತು ಬೆಳಿತಾನೂ ಇದೆ. ಟೀಮೆಕ್ಸ್ ಈ ಇಂಡಸ್ಟ್ರಿಯ ಒಂದು ಭಾಗವಾಗಿ ಕೆಲಸ ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಪ್ರೊಫೈಲ್ನಲ್ಲಿ ತಮ್ಮ ಲೀಗಲ್ ಸ್ಟೇಟಸ್ ತೋರಿಸ್ಕೊಳ್ಳೋಕೆ ನೋಡಿ ಎಷ್ಟೊಂದು ಸರ್ಟಿಫಿಕೇಟ್ಸ್ ಲಿಸ್ಟ್ ಮಾಡಿದ್ದಾರೆ. ಕಂಪ್ನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಪ್ಯಾನ್ ಕಾರ್ಡ್, FSSAI ಲೈಸೆನ್ಸ್, ಇದು ಫುಡ್ ಪ್ರಾಡಕ್ಟ್ಸ್ಗೆ ಬೇಕೇ ಬೇಕು. ಆಮೇಲೆ GMP ಸರ್ಟಿಫಿಕೇಟ್. GMP ಅಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಅಂತ. ಅಂದ್ರೆ ಉತ್ಪಾದನೆ ಮಾಡುವಾಗ ಒಳ್ಳೆ ಪದ್ಧತಿಗಳನ್ನ ಫಾಲೋ ಮಾಡ್ತಿದ್ದೀವಿ ಅಂತ. ಆಮೇಲೆ HACCP ಅಂತ ಇದೆ, ಅದು ಫುಡ್ ಸೇಫ್ಟಿಗೆ ಸಂಬಂಧಿಸಿದ್ದು. ಮತ್ತೆ ISO 9001 2015 ಸರ್ಟಿಫಿಕೇಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೆ. ಇವೆಲ್ಲ ಯಾಕೆ ತೋರಿಸ್ತಾರೆ ಅಂದ್ರೆ ನಾವು ಕಾನೂನು ಪ್ರಕಾರನೇ ಕೆಲಸ ಮಾಡ್ತಿದ್ದೀವಿ, ನಮ್ಮ ಪ್ರಾಸೆಸ್ ಸರಿಯಾಗಿದೆ ಅಂತ ಹೇಳ್ಕೊಳಕ್ಕೆ. ಸರಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಟೀಮೆಕ್ಸ್ ರಿಟೇಲ್ ಲಿಮಿಟೆಡ್ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ NCH ಪೋರ್ಟಲ್ನಲ್ಲಿ ಕನ್ವರ್ಜೆನ್ಸ್ ಪಾರ್ಟ್ನರ್ ಅಂತ ಲಿಸ್ಟ್ ಆಗಿದೆ. ಸೀರಿಯಲ್ ನಂಬರ್ 807 ಅಂತ ತೋರಿಸಿದ್ದಾರೆ.
ಏನಿದು ಕನ್ವರ್ಜೆನ್ಸ್ ಪಾರ್ಟ್ನರ್ ಅಂದ್ರೆ? ಕಸ್ಟಮರ್ಸ್ಗೆ ಹೇಗೆ ಹೆಲ್ಪ್ ಆಗತ್ತೆ? ಓಕೆ, NCH ಅನ್ನೋದು ಗ್ರಾಹಕರ ದೂರುಗಳನ್ನ ಕೇಳೋಕಿರೋ ಸರ್ಕಾರಿ ವೇದಿಕೆ. ಒಂದು ಕಂಪನಿ ಕನ್ವರ್ಜೆನ್ಸ್ ಪಾರ್ಟ್ನರ್ ಆಗಿದ್ರೆ ಆ ಕಂಪನಿ ವಿರುದ್ಧ NCHಗೆ ಬರೋ ಕಂಪ್ಲೇಂಟ್ಸ್ನ ಬಗೆಹರಿಸೋಕೆ ಅವರು NCH ಜೊತೆ ಕೋಆಪರೇಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಕಸ್ಟಮರ್ಸ್ ದೃಷ್ಟಿಯಿಂದ ನೋಡಿದ್ರೆ ಇದು ಒಂದು ಭರವಸೆ. ನಮ್ಮ ಪ್ರಾಬ್ಲಮ್ ಇದ್ರೆ ಕಂಪನಿ ಕೇಳಿಸ್ಕೊಳ್ಳುತ್ತೆ, ಸರಿಪಡಿಸೋಕೆ ಟ್ರೈ ಮಾಡುತ್ತೆ ಅಂತ. ಆದ್ರೆ ಈ ಪಾಲುದಾರಿಕೆಯಿಂದ ಕಂಪ್ಲೇಂಟ್ ಎಷ್ಟು ಬೇಗ ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಸಾಲ್ವ್ ಆಗುತ್ತೆ ಅಂತ ಈ ಡಾಕ್ಯುಮೆಂಟಿಂದ ಹೇಳೋದಾಗಲ್ಲ. ಬಟ್ ಇದು ಒಂದು ಪಾಸಿಟಿವ್ ಸ್ಟೆಪ್ ಅಂತ ಹೇಳ್ಬೋದು, ಕಸ್ಟಮರ್ ಫ್ರೆಂಡ್ಲಿ ಆಗಿರೋಕೆ. ಆಯ್ತು. ಕಂಪನಿ ಲೀಗಲ್ ಸೈಡ್ ಮತ್ತೆ ಇಂಡಸ್ಟ್ರಿ ಬಗ್ಗೆ ಒಂದು ಐಡಿಯಾ ಬಂತು. ಈಗ ಅವರ ಪ್ರಾಡಕ್ಟ್ಸ್ ಕಡೆ ಬರೋಣ. ಇಲ್ಲಿ ಹೋಮ್ ಕೇರ್ ಅಂದ್ರೆ ಮನೆಗೆ ಬೇಕಾದ ಕ್ಲೀನಿಂಗ್ ವಸ್ತುಗಳು ಮತ್ತೆ ಆಗ್ರಿ ಅಂದ್ರೆ ಕೃಷಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಫೋಟೋಗಳಿವೆ. ಹೌದು, ಹೋಮ್ ಕೇರ್ನಲ್ಲಿ ನಾವು ದಿನ ಬಳಸೋ ಹಾಗೆ ಫ್ಲೋರ್ ಕ್ಲೀನರ್, ಪಾತ್ರೆ ತೊಳೆಯೋ ಲಿಕ್ವಿಡ್, ಟಾಯ್ಲೆಟ್ ಕ್ಲೀನರ್ ಇವೆಲ್ಲ ಕಾಣಿಸ್ತಿದೆ. ಆಗ್ರಿ ಸೆಕ್ಷನ್ನಲ್ಲಿ ಧರಿತಿವಿಟಾ ಅಂತ ಇದೆ. ಬಹುಶಃ ಇದು ಮಣ್ಣಿನ ಫಲವತ್ತತೆಗೆ ಇರ್ಬೋದು. ಮಿಲ್ಕೋಪ್ಲಸ್ ಅಂತಾನೂ ಇದೆ, ಇದು ಹಸುಗಳಿಗೆ ಅಥವಾ ಡೇರಿ ಫಾರ್ಮಿಂಗ್ಗೆ ಇರ್ಬೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ, ಪ್ರಧಾನಿ ಮೋದಿಯವರು ಕೆಮಿಕಲ್ ಫರ್ಟಿಲೈಸರ್ಸ್ ಕಡಿಮೆ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಅಂತ ಹೇಳೋದನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ ತಮ್ಮ ಆಗ್ರಿ ಪ್ರಾಡಕ್ಟ್ಸ್ ಸಂದರ್ಭದಲ್ಲಿ. ಓ ಹೌದು, ಅಂದ್ರೆ ತಮ್ಮ ಪ್ರಾಡಕ್ಟ್ಸ್ ಅನ್ನ ಈಗಿನ ಟ್ರೆಂಡ್ಸ್ ಅಥವಾ ಗೌರ್ಮೆಂಟ್ ಪಾಲಿಸಿಗಳಿಗೆ ಲಿಂಕ್ ಮಾಡೋ ಪ್ರಯತ್ನ ಇದು ಅಲ್ವಾ? ಹೌದು, ಅದೇ ರೀತಿ ಕಾಣಿಸುತ್ತೆ. ರೈತರ ಇಂಟ್ರೆಸ್ಟ್ಗೆ ಮ್ಯಾಚ್ ಮಾಡೋ ಥರ. ಸರಿ, ಪ್ರಾಡಕ್ಟ್ಸ್ ಇಷ್ಟೇನಾ ಅಥವಾ ಬೇರೆ ಕ್ಯಾಟಗರಿಗರೂ ಇದಾವಾ? ಟೀಮೆಕ್ಸ್ ಶಾಪಿಂಗ್ ಬೆನಿಫಿಟ್ಸ್ ಅಂತ ಇನ್ನೊಂದು ಇಮೇಜ್ ಇದೆ, ಅದರಲ್ಲೂ ಜಾಸ್ತಿ ವೆರೈಟಿ ಇದ್ದ ಹಾಗಿದೆ. ಹೌದು, ಆ ಇಮೇಜ್ ನೋಡಿದ್ರೆ ಅವರ ಪ್ರಾಡಕ್ಟ್ ರೇಂಜ್ ಸಾಕಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಹೆಲ್ತ್ ಅಂಡ್ ವೆಲ್ನೆಸ್ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಪ್ಲಿಮೆಂಟ್ಸ್ ಇರ್ಬೋದು, ಪರ್ಸನಲ್ ಕೇರ್ ಅಂದ್ರೆ ಸೋಪು, ಶಾಂಪೂ ತರದ್ದು, ಆಮೇಲೆ ಅಗ್ರಿ ಬಯೋಸ್ಟಿಮ್ಯುಲೆಂಟ್ಸ್, ಕಾಟನ್ ಫುಡ್ ಅಂದ್ರೆ ಅದು ಬಹುಶಃ ಹತ್ತಿ ಬೀಜದ ಎಣ್ಣೆ ಅಥವಾ ಅದರ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇರ್ಬೋದು, ಅಷ್ಟು ಕ್ಲಿಯರ್ ಇಲ್ಲ. ಆಮೇಲೆ ಬೇಬಿ ಕೇರ್, ಹೋಮ್ ಕೇರ್, ಕಾಸ್ಮೆಟಿಕ್ಸ್, ಆಕ್ಸೆಸರೀಸ್ ಮತ್ತೆ ಡಯಟ್ರಿ ಸಪ್ಲಿಮೆಂಟ್ಸ್ ಅಂತ ದೊಡ್ಡ ಲಿಸ್ಟೇ ಇದೆ. ಓಕೆ, ಅಂದ್ರೆ ಡೈಲಿ ಲೈಫ್ಗೆ ಬೇಕಾಗೋ ಬಹಳಷ್ಟು ವಸ್ತುಗಳನ್ನ ಇಟ್ಕೊಂಡಿದ್ದಾರೆ ಅಂತಾಯ್ತು. ಕ್ವಾಲಿಟಿ ಬಗ್ಗೆ ಏನ್ ಹೇಳ್ತಿದ್ದಾರೆ? ಇಲ್ಲಿ ತುಂಬಾನೇ ಸರ್ಟಿಫಿಕೇಶನ್ ಲೋಗೋಗಳು, ಅಡ್ಜೆಕ್ಟಿವ್ಸ್ ಎಲ್ಲ ಬಳಸಿದ್ದಾರೆ. ಇದು ಕಸ್ಟಮರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು, ಖಂಡಿತ. ಕ್ವಾಲಿಟಿ ಬಗ್ಗೆ ಅವರು ತುಂಬಾ ಸ್ಟ್ರೆಸ್ ಮಾಡಿದ್ದಾರೆ. ತಮ್ಮ ಪ್ರಾಡಕ್ಟ್ಸ್ ಪ್ಯೂರ್ ಹರ್ಬಲ್ ಎಕ್ಸ್ಟ್ರಾಕ್ಟಿಂದ ಮಾಡಿದ್ದು, 100% ನ್ಯಾಚುರಲ್, ಸರ್ಟಿಫೈಡ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀವಿ, ಆಯುರ್ವೇದ ಡಾಕ್ಟರ್ಸ್ ಫಾರ್ಮುಲೇಟ್ ಮಾಡಿದ್ದು, ಲ್ಯಾಬ್ ಟೆಸ್ಟೆಡ್, ಆಮೇಲೆ ಪ್ಯಾರಾಬಿನ್ ಫ್ರೀ ಅಂತ ಅಂದರೆ ಹಾನಿಕಾರಕ ಕೆಮಿಕಲ್ಸ್ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ನಾವಾಗಲೇ ಮಾತಾಡಿದ GMP, FSSAI, HACCP, ISO ಸರ್ಟಿಫಿಕೇಷನ್ಸ್ ಜೊತೆ FDA ಅಂತಾನೂ ಇದೆ. ಇದು ಅಮೆರಿಕಾದ್ದು, ಆದರೆ ಇಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅಂತ ಸ್ಪಷ್ಟ ಇಲ್ಲ. ಮತ್ತೆ ಮೇಕ್ ಇನ್ ಇಂಡಿಯಾ ಲೋಗೋನೂ ಹಾಕಿದ್ದಾರೆ. ಇಷ್ಟೆಲ್ಲ ಹೇಳಿಕೆಗಳು, ಲೋಗೋಗಳು ಇದ್ರೆ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬರಬಹುದು ಪ್ರಾಡಕ್ಟ್ ಮೇಲೆ, ಅಲ್ವಾ? ಖಂಡಿತ. ಅದೇ ಉದ್ದೇಶ, ಪ್ರಾಡಕ್ಟ್ ಸೇಫ್, ನ್ಯಾಚುರಲ್, ಕ್ವಾಲಿಟಿ ಇದೆ ಅಂತ ತೋರಿಸ್ಕೊಳಕ್ಕೆ. ಆದರೆ ಈ ಸರ್ಟಿಫಿಕೇಷನ್ಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ವೆರಿಫೈ ಆಗಿದೆಯಾ ಅನ್ನೋದು ಈ ಡಾಕ್ಯುಮೆಂಟ್ಸಿಂದ ನಮಗೆ ಗೊತ್ತಾಗಲ್ಲ. ಸರಿ, ಬೆಲೆಗಳ ಬಗ್ಗೆ ಒಂದು ಚಿತ್ರದಲ್ಲಿ ಶನಿ ನೋನಿ ಟೂತ್ಪೇಸ್ಟ್ ₹99, ವಿಟ್ಸಿ ಫೇಸ್ ವಾಶ್ ₹150, ಡಿಶ್ ವಾಶ್ ಲಿಕ್ವಿಡ್ ₹125 ಅಂತ ಇದೆ. ಜೊತೆಗೆ ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಅಂತ ಬರೆದಿದ್ದಾರೆ. ಅಫೋರ್ಡಬಲ್ ಅಂತ ಹೇಳ್ತಿದ್ದಾರೆ. ಹಾಲು ಪ್ರೈಸಿಂಗ್ ಕಾಂಪಿಟೇಟಿವ್ ಆಗಿದೆ, ಅಫೋರ್ಡಬಲ್ ಆಗಿದೆ ಅನ್ನೋದು ಅವ್ರಿಗೊಂದು ಮೇನ್ ಸೆಲ್ಲಿಂಗ್ ಪಾಯಿಂಟ್ ತರ ಕಾಣಿಸ್ತಾ ಇದೆ. ಇದರ ಜೊತೆಗೆ ವಾರ್ಷಿಕ ಪೂರಕ ಯೋಜನೆ ಅಂತ ಒಂದು ಚಾರ್ಟ್ ಕೂಡ ಇದೆ ನೋಡಿ. ಇದು ಪ್ರತಿ ತಿಂಗಳು ಯಾವ ಹೆಲ್ತ್ ಗೋಲ್ಗೆ ಯಾವ ಸಪ್ಲಿಮೆಂಟ್ ತಗೋಬೋದು ಅಂತ ಒಂದು ಪ್ಲಾನ್ ಕೊಟ್ಟಿದ್ದಾರೆ. ಓ ಹೌದಾ, ಹೇಗದು? ಉದಾಹರಣೆಗೆ ಜನವರಿಯಲ್ಲಿ ಹಾರ್ಟ್ ವೆಲ್ನೆಸ್ಗೆ ಅರ್ಜುನ್ ಖಾನ್ ಸಿ ಭಕ್ತಾನ್ ಡ್ರಿಂಕ್, ಫೆಬ್ರವರಿಯಲ್ಲಿ ಓವರಾಲ್ ವೆಲ್ನೆಸ್ಗೆ ನ್ಯಾನೋ ಕರ್ಕ್ಯೂಮೆನ್ ನೋನಿ ಡ್ರಿಂಕ್, ಹೀಗೆ ಪ್ರತಿ ತಿಂಗಳಿಗೂ ಒಂದೊಂದು ಸೆಟ್ ಸಜೆಸ್ಟ್ ಮಾಡಿದ್ದಾರೆ. ಇದು ಬಹುಶಃ ಕಸ್ಟಮರ್ಸ್ಗೆ ವರ್ಷಪೂರ್ತಿ ಹೆಲ್ತ್ ಬಗ್ಗೆ ಕಾಳಜಿ ವಹಿಸೋಕೆ ಒಂದು ಗೈಡ್ಲೈನ್ ತರ, ಮತ್ತೆ ಅವರ ಪ್ರಾಡಕ್ಟ್ಸ್ ರೆಗ್ಯುಲರ್ ಆಗಿ ಖರೀದಿ ಮಾಡೋಕೆ ಪ್ರೋತ್ಸಾಹ ಕೊಡೋ ಒಂದು ಸ್ಟ್ರಾಟಜಿ ಇರ್ಬೋದು. ರೆಗ್ಯುಲರ್ ಸೇಲ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಟೀಮೆಕ್ಸ್ ಶಾಪಿಂಗ್ ಬೆನಿಫಿಟ್ಸ್ ಇಮೇಜು ನಾರ್ಮಲ್ ಮಾರ್ಕೆಟ್ ಶಾಪ್ ಜೊತೆ ಕಂಪೇರ್ ಮಾಡ್ತಿದೆಯಲ್ಲ? ಹೌದು, ಆ ಚಿತ್ರದಲ್ಲಿ ಹೋಲಿಕೆ ಮಾಡಿದ್ದಾರೆ. ಮಾಮೂಲಿ ಅಂಗಡಿಗಳಲ್ಲಿ ಜಾಸ್ತಿ ಡಿಸ್ಕೌಂಟ್ ಇರಲ್ಲ, ರೆಗ್ಯುಲರ್ ಹಾಕ್ಕೊಂಡ್ರೆ ಸ್ಪೆಷಲ್ ಬೆನಿಫಿಟ್ಸ್ ಇರಲ್ಲ, ಫ್ರೀ ಪ್ರಾಡಕ್ಟ್ ಆಫರ್ಸ್ ಕಮ್ಮಿ, ಕ್ಯಾಶ್ ಬ್ಯಾಕ್ ಇರಲ್ಲ ಅಂತ ಹೇಳ್ತಾ ಟೀಮೆಕ್ಸ್ನಲ್ಲಿ ಏನೇನ್ ಸಿಗುತ್ತೆ ಅಂತ ಲಿಸ್ಟ್ ಮಾಡಿದ್ದಾರೆ. ಒಂದು, ಲೈಫ್ ಟೈಮ್ 10% ಇಂದ 40% ವರೆಗೆ ಡಿಸ್ಕೌಂಟ್. 2,
ಕನ್ಸಿಸ್ಟೆನ್ಸಿ ಶಾಪಿಂಗ್ ಬೆನಿಫಿಟ್ಸ್ ಅಂದ್ರೆ ಪ್ರತಿ ತಿಂಗಳು ಇಷ್ಟು ಅಂತ ಕೊಂಡ್ರೆ ಎಕ್ಸ್ಟ್ರಾ ಲಾಭ. 3 ಅಟ್ರಾಕ್ಟಿವ್ ಪ್ರಾಡಕ್ಟ್ ಆಫರ್ಸ್ ಅಂದ್ರೆ ಬೈ ಒನ್ ಗೆಟ್ ಒನ್ ತರ. 4 ಖರೀದಿ ಮೇಲೆ ಕ್ಯಾಶ್ ಬ್ಯಾಕ್. 5 ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ. ಓಕೆ, ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋ ಪಾಯಿಂಟ್ಸ್ ಇವೆಲ್ಲ. ಈ ಲೈಫ್ ಟೈಮ್ ಡಿಸ್ಕೌಂಟ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಇದೆಯಾ? ಅದು ಹೇಗೆ ವರ್ಕ್ ಆಗುತ್ತೆ? ಹೌದು, ಇದೆ. ರಿಯಾಯಿತಿ ಪ್ರೋತ್ಸಾಹ ಅಥವಾ ಡಿಸ್ಕೌಂಟೆಡ್ ಇನ್ಸೆಂಟಿವ್ ಅಂತ ಇನ್ನೊಂದ್ ಕಡೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. MRP ಅಂದ್ರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ನಾರ್ಮಲ್ ಕಸ್ಟಮರ್ ಕೊಡೋ ಬೆಲೆ. DP ಅಂದ್ರೆ ಡೈರೆಕ್ಟ್ ಸೆಲ್ಲರ್ ಪ್ರೈಸ್, ಅಂದ್ರೆ ರಿಜಿಸ್ಟರ್ ಆದವರು ಅಥವಾ ಡೈರೆಕ್ಟ್ ಸೆಲ್ಲರ್ಸ್ ಕೊಡೋ ಬೆಲೆ. ಇದರ ವ್ಯತ್ಯಾಸನ ತೋರಿಸಿದ್ದಾರೆ. ಉದಾಹರಣೆಗೆ, ನೋನಿ ಜ್ಯೂಸ್ MRP ₹1,200 ಆದ್ರೆ DP ₹650. ಸೊ ₹550 ವ್ಯತ್ಯಾಸ. ವಿಟ್ ಸಿ ಫೇಸ್ ವಾಶ್ MRP $199, DP $150. ವ್ಯತ್ಯಾಸ ₹49. ಓ, ಅಂದ್ರೆ ಈ ವ್ಯತ್ಯಾಸನೇ ಡೈರೆಕ್ಟ್ ಸೆಲ್ಲರ್ಗೆ ರಿಟೇಲ್ ಪ್ರಾಫಿಟ್ ಆಗಿ ಉಳಿಯುತ್ತೆ ಅಥವಾ ರಿಜಿಸ್ಟರ್ಡ್ ಕಸ್ಟಮರ್ಗೆ ಸೇವಿಂಗ್ಸ್ ಆಗತ್ತೆ ಅಲ್ವಾ? ಕರೆಕ್ಟ್. ಅದೇ ರಿಟೇಲ್ ಪ್ರಾಫಿಟ್ ಅಥವಾ ಸೇವಿಂಗ್ಸ್. ಈ ಡಿಸ್ಕೌಂಟ್ ಪರ್ಸೆಂಟೇಜ್ 10% ಇಂದ 40% ವರೆಗೂ ಇರಬಹುದು ಅಂತವ್ರು ಹೇಳಿದ್ದಾರೆ. ಸರಿ, ಇದು ಡೈರೆಕ್ಟ್ ಬೆನಿಫಿಟ್ಸ್ ಆಯ್ತು. ಈಗ ಬಿಸ್ನೆಸ್ ಮಾಡೆಲ್ ಬಗ್ಗೆ. ಇಲ್ಲಿ 2 ಟೈಪ್ ಆಫ್ ಕಂಪನಿ ಅಂತೆ ಒಂದು ಕಂಪ್ಯಾರಿಸನ್ ಶೀಟ್ ಇದೆ. ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿರೋ ಬೈನರಿ ಪ್ಲಾನ್ ಮತ್ತೆ ಜನರೇಷನ್ ಪ್ಲಾನ್ ಅನ್ನೋ 2 ತರಹದ ಪ್ಲಾನ್ಸ್ ಬಗ್ಗೆ ಮಾತಾಡ್ತಿದೆ. ಏನಿದು? ಟೀಮೆಕ್ಸ್ಗೆ ಹೇಗೆ ಸಂಬಂಧ ಇದು? ಇದು ಸ್ವಲ್ಪ ಟೆಕ್ನಿಕಲ್. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ತಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ಗೆ ಕಮಿಷನ್ ಹೇಗೆ ಕೊಡ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ಪ್ಲಾನ್ಸ್ ಇರುತ್ತೆ. ಅದರಲ್ಲಿ ಬೈನರಿ ಮತ್ತೆ ಜನರೇಷನ್ ಪ್ಲಾನ್ಸ್ ಮುಖ್ಯವಾದವು, ಈ ಚಿತ್ರದಲ್ಲಿರೋ ಹಾಗೆ. ಬೈನರಿ ಪ್ಲಾನ್ನಲ್ಲಿ ಸಾಮಾನ್ಯವಾಗಿ 2 ಟೀಮ್ ಕಟ್ಬೋದು. ಇನ್ಕಮ್ ಬೇಗ ಬರ್ಬೋದು, ಆದರೆ ಸ್ಟೇಬಲ್ ಇರಲ್ಲ. ಪ್ರಾಡಕ್ಟ್ ಕ್ವಾಲಿಟಿಗೆ ಅಷ್ಟು ಗಮನ ಇರಲ್ಲ, ಮತ್ತೆ ರೆಗ್ಯುಲರ್ ಆಗಿ ಪ್ರಾಡಕ್ಟ್ಸ್ ಕೊಳ್ಳೋದು ರೀಪರ್ಚೇಸ್ ಕಮ್ಮಿ ಇರ್ಬೋದು ಅಂತ ಹೇಳಿದ್ದಾರೆ. ಜನರೇಷನ್ ಪ್ಲಾನ್ನಲ್ಲಿ ಜಾಸ್ತಿ ಟೀಮ್ಸ್ ಕಟ್ಬೋದು. ಸೇಲ್ಸ್ ವಾಶೌಟ್ ಆಗಲ್ಲ ಅಂತ ಇದೆ, ಅದರ ಅರ್ಥ ಅಷ್ಟು ಕ್ಲಿಯರ್ ಇಲ್ಲ. ಬಹುಶಃ ಅನರ್ಹ ಸೇಲ್ಸ್ ಕೌಂಟ್ ಆಗಲ್ಲ ಅಂತ ಇರಬಹುದು. ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋ ಫ್ರೀಡಮ್ ಜಾಸ್ತಿ, ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಡ್ತಾರೆ, ರೆಗ್ಯುಲರ್ ಆಗಿ ಪ್ರಾಡಕ್ಟ್ಸ್ ಕೊಳ್ಳೋದು ಇರುತ್ತೆ. ಇನ್ಕಮ್ ಸ್ಟೇಬಲ್ ಆಗಿರುತ್ತೆ, ಆದರೆ ನಿಧಾನಕ್ಕೆ ಗ್ರೋ ಆಗ್ಬೋದು ಅಂತ ವಿವರಿಸಿದ್ದಾರೆ. ಓಕೆ, ಹಾಗಾದ್ರೆ ಈ ಡಾಕ್ಯುಮೆಂಟ್ಸ್ ಇಂದ ಟೀಮೆಕ್ಸ್ ಯಾವ ಪ್ಲಾನ್ ಫಾಲೋ ಮಾಡುತ್ತೆ ಅಂತ ಗೊತ್ತಾಡುತ್ತಾ? ನೋಡಿ, ಇಲ್ಲೊಂದು ವಿಷಯ ನಾವು ಗಮನಿಸಬೇಕು. ಟೀಮೆಕ್ಸ್ ಎಲ್ಲಿಯೂ ನಾವು ಬೈನರಿ ಪ್ಲಾನ್ ಅಥವಾ ನಾವು ಜನರೇಷನ್ ಪ್ಲಾನ್ ಅಂತ ನೇರವಾಗಿ ಹೇಳಿಲ್ಲ ಈ ಡಾಕ್ಯುಮೆಂಟ್ಸ್ನಲ್ಲಿ. ಈ ಚಿತ್ರ ಬಹುಶಃ ಇಂಡಸ್ಟ್ರಿಯಲ್ಲಿರೋ ಬೇರೆ ಬೇರೆ ಮಾಡೆಲ್ಸ್ ಬಗ್ಗೆ ಒಂದು ಎಜುಕೇಷನಲ್ ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ ಇರ್ಬೋದು ಅಷ್ಟೇ. ಆದರೆ ನಾವು ಟೀಮೆಕ್ಸ್ ಬೇರೆ ಕಡೆ ಹೇಳಿರೋ ವಿಷಯಗಳನ್ನ ನೋಡಿದ್ರೆ, ಅಂದ್ರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್, ಕನ್ಸಿಸ್ಟೆನ್ಸಿ ಬೆನಿಫಿಟ್ಸ್, ಇದು ರೀಪರ್ಚೇಸ್ ಅನ್ನು ಸೂಚಿಸುತ್ತೆ, ಮತ್ತೆ ಬ್ರೈಟ್ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳಿದ್ದಾರಲ್ಲ, ಈ ಕಂಪ್ಯಾರಿಸನ್ ಚಾರ್ಟ್ನಲ್ಲಿ ಒಳ್ಳೆ ಕ್ವಾಲಿಟಿ, ರೀಪರ್ಚೇಸ್, ಸ್ಟೇಬಲ್ ಇನ್ಕಮ್ ಇದೆಲ್ಲ ಜನರೇಷನ್ ಪ್ಲಾನ್ ಲಕ್ಷಣಗಳು ಅಂತ ಹೇಳಿದ್ದಾರೆ. ಸೊ ಬಹುಶಃ ಟೀಮೆಕ್ಸ್ನ ಫಿಲಾಸಫಿ ಜನರೇಷನ್ ಪ್ಲಾನ್ ಕಡೆಗೆ ವಾಲಿದಾಗೆ ಕಾಣಿಸುತ್ತೆ. ಆದರೆ ಇದು ನನ್ನೊಂದು ಗೆಸ್ ಅಷ್ಟೇ, ಅವ್ರು ನೇರವಾಗಿ ಹೇಳಿಲ್ಲ. ಅರ್ಥ ಆಯ್ತು. ಈಗ ಅವರ ಪಬ್ಲಿಸಿಟಿ, ರೀಚ್ ಬಗ್ಗೆ ನೋಡೋಣ. ಟೀಮೆಕ್ಸ್ ಎಷ್ಟು ಫೇಮಸ್ ಅಥವಾ ಹೇಗೆ ಪ್ರಮೋಟ್ ಮಾಡ್ಕೊಳ್ತಿದ್ದಾರೆ? ನ್ಯೂಸ್ ಮೀಡಿಯಾದಲ್ಲಿ ಅವರ ಪ್ರೆಸೆನ್ಸ್ ಬಗ್ಗೆ ಒಂದು ಚಿತ್ರ ಇದೆಯಲ್ಲ? ಹೌದು, ಆ ಚಿತ್ರದಲ್ಲಿ ಅವರು 300ಕ್ಕೂ ಹೆಚ್ಚು ನ್ಯೂಸ್ ಚಾನೆಲ್ಸ್ ಮತ್ತೆ ಪಬ್ಲಿಕೇಶನ್ಸ್ನಲ್ಲಿ ನಮ್ಮ ಬಗ್ಗೆ ಆರ್ಟಿಕಲ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಪೋರ್ಟ್ ಆಗಿ ದೊಡ್ಡ ದೊಡ್ಡ ನ್ಯೂಸ್ ಆರ್ಗನೈಸೇಷನ್ಸ್ ಲೋಗೋಗಳನ್ನು ಹಾಕಿದ್ದಾರೆ. ಇದು ಕಾಮನ್ ಪ್ರಾಕ್ಟಿಸ್. ತಮ್ಮ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ, ನಾವೊಂದು ಎಸ್ಟಾಬ್ಲಿಷ್ಡ್ ಕಂಪನಿ ಅಂತ ತೋರಿಸ್ಕೊಳ್ಳೋಕೆ ಹೀಗೆ ಮಾಡ್ತಾರೆ. ಆ ಆರ್ಟಿಕಲ್ಸ್ ಏನ್ ಹೇಳ್ದು ಅನ್ನೋ ಡೀಟೇಲ್ಸ್ ಇಲ್ಲಿಲ್ಲ. ಓಕೆ, ಅದ್ರ ಜೊತೆಗೆ ಕೋವಿಡ್ ಟೈಮ್ನಲ್ಲಿ ಅವರು ಮಾಡಿದ ಕೆಲಸಕ್ಕೆ ಅಂದ್ರೆ ವಿಶೇಷ ಕೊಡುಗೆ, ಕಠಿಣ ಪರಿಶ್ರಮ ಮತ್ತು ರಿಸ್ಕ್ ಹ್ಯಾಂಡ್ಲಿಂಗ್ಗೋಸ್ಕರ ಗುಜರಾತ್ನ VTV ನ್ಯೂಸಿಂದ ಅನ್ಟೋಲ್ಡ್ ಸ್ಟೋರಿ ಅಂತ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಅಂತಾನೂ ಇನ್ನೊಂದು ಚಿತ್ರ ಇದೆ. ಇದು ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೋರಿಸೋ ಪ್ರಯತ್ನ ಇರಬಹುದು. ಸರಿ, ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಓವರಾಲ್ ಆಗಿ ಟೀಮೆಕ್ಸ್ ಬಗ್ಗೆ ನಮಗೆ ಏನ್ ಗೊತ್ತಾಯ್ತು ಅಂತ ಸಮ್ಮರೈಸ್ ಮಾಡೋದಾದ್ರೆ, ಇದು ಒಂದು ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಹೌದು, ಇಂಡಿಯನ್ ಗವರ್ಮೆಂಟ್ ರೆಕಗ್ನೈಸ್ ಮಾಡಿರೋ ರೆಗ್ಯುಲೇಟೆಡ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಕಂಪನಿ. ತಮ್ಮನ್ನ ತಾವು ಹರ್ಬಲ್, ಆರ್ಗ್ಯಾನಿಕ್, ನ್ಯಾಚುರಲ್, ಆಯುರ್ವೇದ ಬೇಸ್ಡ್ ಪ್ರಾಡಕ್ಟ್ಸ್ ಕೊಡುವರು ಅಂತ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಕ್ವಾಲಿಟಿ ಮತ್ತೆ ಲೀಗಲ್ ಕಂಪ್ಲಯನ್ಸ್ಗಾಗಿ FSSAI, GMP, ISO ತರಹ ಸರ್ಟಿಫಿಕೇಷನ್ಸ್ ಇದೆ ಅಂತ ತೋರಿಸ್ತಿದ್ದಾರೆ. ಕಸ್ಟಮರ್ಸ್ಗೆ MRP ಮೇಲೆ ಡಿಸ್ಕೌಂಟ್, ಕನ್ಸಿಸ್ಟೆನ್ಸಿ ಬೆನಿಫಿಟ್ಸ್, ಕ್ಯಾಶ್ ಬ್ಯಾಕ್ ತರಹದ ಆಫರ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಇಂಟ್ರೆಸ್ಟ್ ಇರೋರ್ಗೆ ಡೈರೆಕ್ಟ್ ಸೆಲ್ಲರ್ ಆಗಿ ಬಿಸ್ನೆಸ್ ಮಾಡೋ ಅವಕಾಶನೂ ಇದೆ ಅಂತ ಹೇಳಿದ್ದಾರೆ.
ಲೀಗಲ್ ಆಗಿ ಓಕೆ ಇದೀವಿ ಅಂತ ತೋರ್ಸೋಕೆ ರಿಜಿಸ್ಟ್ರೇಷನ್, ಪ್ಯಾನ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಕಸ್ಟಮರ್ ಪ್ರಾಬ್ಲಮ್ಸ್ಗೆ ಸ್ಪಂದಿಸ್ತೀವಿ ಅಂತ ಹೇಳೋಕೆ NCH ಜೊತೆಗಿನ ಪಾರ್ಟ್ನರ್ಶಿಪ್ ತೋರಿಸಿದ್ದಾರೆ. ಮೀಡಿಯಾ ಪ್ರೆಸೆನ್ಸ್, ಸೋಷಿಯಲ್ ಕಾಂಟ್ರಿಬ್ಯೂಷನ್ ಕೂಡ ಹೈಲೈಟ್ ಮಾಡಿದ್ದಾರೆ. ಬೇಸಿಕಲಿ ಈ ಡಾಕ್ಯುಮೆಂಟ್ಸ್ ಟೀಮೆಕ್ಸ್ ತಮ್ಮನ್ನ ಹೇಗೆ ಪ್ರೆಸೆಂಟ್ ಮಾಡ್ಕೊಡುತ್ತೆ ಅನ್ನೋದನ್ನ ನಮಗೆ ತೋರಿಸುತ್ತೆ. ಗ್ರೇಟ್! ಈ ಡಾಕ್ಯುಮೆಂಟ್ಸ್ನ ಚೆನ್ನಾಗಿ ಅನಲೈಸ್ ಮಾಡಿದೀವಿ. ಇವತ್ತಿನ ಚರ್ಚೆ ಮುಗ್ಸೋ ಮೊದ್ಲು ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. ನಾವು ಮಾತಾಡಿದ ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ಮಾಡೆಲ್ ಥಿಯರಿ ಪ್ರಕಾರ ಮಧ್ಯವರ್ತಿಗಳನ್ನ ತೆಗೆದು ಮ್ಯಾನುಫ್ಯಾಕ್ಚರರ್ ನೇರವಾಗಿ ಕಸ್ಟಮರ್ಸ್ ಜೊತೆ ಅಥವಾ ಅವರ ರೆಪ್ರೆಸೆಂಟೇಟಿವ್ಸ್ ಮೂಲಕ ಕನೆಕ್ಟ್ ಆಗತ್ತೆ. ಈ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಮೂಲಿ ಅಂಗಡಿಗಳಲ್ಲಿ ಕೊಳ್ಳೋದಕ್ಕೆ ಹೋಲಿಸಿದ್ರೆ ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಮೇಲೆ ಇರೋ ನಂಬಿಕೆ ಅಥವಾ ವಿಶ್ವಾಸದ ಮೇಲೆ ಹೇಗೆ ಪರಿಣಾಮ ಬೀರ್ಬಹುದು? ಸೇಲ್ಸ್ ರೆಪ್ರೆಸೆಂಟೇಟಿವ್ ಜೊತೆಗಿನ ಪರ್ಸನಲ್ ರಿಲೇಶನ್ಶಿಪ್ ನಂಬಿಕೆ ಜಾಸ್ತಿ ಮಾಡತ್ತಾ ಅಥವಾ ಕೆಲವೊಮ್ಮೆ ಪ್ರೆಷರ್ ಅನಿಸುತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.